ಮೇಡಮ್ ನೀವ್ ಹೇಳಿದ್ರಲ್ಲ ಮೇಡಮ್ ಅದಕ್ಕೆ ನೋಡಿ ಬೇಲ್ ತಗೊಬಿಟ್ಟು ಬರ್ರಿ ಅಂತ ಹೇಳಿದ್ರಲ್ಲ ಬೇಲಿಲ್ಲ ನಾವು ಕೇಸ್ ವಾಪಸ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಕೇಸ್ ಕೊಟ್ಟಿರೋನೆ ಕರ್ಕೊಬಿಟ್ಟು ಬಂದಿದ್ವಿ ಇವಳನ್ನ ಯಾರು ಅನ್ಕೊಂಡಿದ್ರೆ ಸ್ವಂತ ನಮ್ಮ ಅಣ್ಣನ ಮಗಳು ಅಣ್ಣ ಅಲ್ಲ ತಮ್ಮನ ಮಗಳು ಅದು ನನ್ನ ಮಗನ್ನ ನಮ್ಮ ಬೀಗ್ರನ್ನ ನನ್ನ ಸಸ್ಯನ ಎಲ್ಲ ಪಟ 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 ಬಿಟ್ಬಿಟ್ಟು ಕಳಿಸ್ಬಿಡಿ ಇದೊಂದೇ ಒಂದ್ಕಿಂತ ಬಿಟ್ಟು ಕಳಿಸಿ ನೋಡಿ ಬಂದವ್ರು ಕೇಸ್ ಕೊಟ್ಟಿರೋನೆ ಬಂದವ್ರು ನೋಡಿ ಏನಮ್ಮ ಗೌರಿ ಕೇಸ್ ವಾಪಸ್ ತಗತ್ಯಾ ಹೌದು ಮೇಡಮ್ ಮನೆ ಕಡೆ ತುಂಬಾ ಸಮಸ್ಯೆಗಳೆಲ್ಲ ಜಾಸ್ತಿ ಆಗೋಗ್ಬಿಟ್ಟವೆ ಇಷ್ಟು ದಿನ ಜೈಲಲ್ಲಿ ಇದ್ರಲ್ಲ ಸಾಕು ಆದ್ರೆ ಒಂದೇ ಒಂದು ಇದು ಏನು ಅಂದ್ರೆ ನನ್ನ ಮಗನ ತಂಟೆಗೆ ಬರ್ಕೊಡ್ದು ಏನಾದ್ರೂ ಒಂದು ನನ್ನ ತಂಟೆಗೆ ಬಂದ್ರು ನೀಟಾಗಿ ಹಂಗೇನೆ ಕರ್ಕೊಂಡು ಬಂದು ವಾಪಸ್ ಜೈಲ್ಗೆ ಹಾಕ್ಬೇಕು ಮೇಡಮ್ ಆ ಥರ ಹೇಳ್ಬಿಟ್ಟು ನೀವೇನೇ ಇದು ಮಾಡಿ ನೋಡಮ್ಮ ಇನ್ನೊಂದ್ಸಲ ಯೋಚನೆ ಮಾಡು ಕೊಂತ್ರಿ ಬಡ್ಡೆತ್ತದವು ಒಬ್ರಿಗಿನ್ನ ಒಬ್ರು ಕೊಂತ್ರಿ ಆಟ ಆಡ್ತಾರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿರು ಈಗ ನಿನಗೇನು ತೊಂದರೆ ಇಲ್ಲ ತಾನೇ ಅವ್ರಿಗೆ ಸರಿಯಾಗಿ ನಾನು ಕ್ಯಾಕರ್ಸ್ ಮಾಕೋಗೋದು ಕಳಿಸ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ನಮಗೂ ಜೈಲಾಗೇನೆ ತಲೆನೋವು ಬರ್ಸವ್ರೆ ಏನು ಹುಸಿ ಆಡ್ತಾವ್ರೆ ಅಂತ ಅನ್ಕೊಂಡ ಅಬ್ಬಬ್ಬಬ್ಬ ಸರಿ ಬಿಡಮ್ಮ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ನಾವು ಇಷ್ಟೊಂದು ದಿನ ಜೈಲ್ಗೆಲ್ಲ ಇಟ್ಕೊಳ್ಳಲ್ಲ ಆದರೆ ನೀನು ಕಷ್ಟ ನೋಡೋಕ್ಕಾಗದೆ ಒಂದು ಹೆಣ್ಮಗಳು ಕಷ್ಟ ನೋಡೋಕ್ಕಾಗದೆ ನಾನು ಇಷ್ಟೆಲ್ಲ ಮಾಡಬೇಕಾಗಿರೋ ಅಂತ ಇದು ಬಂತು ಹಾಂ ಸರಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಸರಿನಾ ಇನ್ನೊಂದ್ಸಲ ಯೋಚನೆ ಮಾಡಮ್ಮ ಏನಾದ್ರೂ ಕೇಸು ವಾಪಸ್ ತಗೊಳ್ಳೋದು ಬೇಕಾ ಬೇಡವಾ ಅಂತ ಪೊಲೀಸಮ್ಮ ಅವಳನ್ನೇ ಕೊಡಕ್ಕೆ ಅಂತ ಹೇಳ್ಬಿಟ್ಟು ವಾಪಸ್ ತಗೊಳಕ್ಕೆ ಅಂತ ರೋಡಿಯಾಗಿ ಬಂದವಳೆ ನೀವು ನೋಡಿದ್ರೆ ಹಿಂಗೆ ಹೇಳ್ತಿರಲ್ಲ ನೋಡಿ ಮನ್ಸು ಬದಲಾಯಿಸ್ಕೊಳ್ತಕ್ಕೆ ಮುಂಚೆ ಸರ ಅಂತ ಹೇಳ್ಬಿಟ್ಟು ಕಳ್ಸ್ಕೊಟ್ಬಿಡಿ ನಮ್ಮನ್ನ ಎಲ್ಲರನ್ನೇ ಕರ್ಕೊಂಡು ಹೊಂಟೋಗ್ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಬೋಲ್ ಕಷ್ಟ ಆಗೋಗ್ಬಿಡ್ತದೆ ತಿರುಗಿ ನಾನು 5 ಲಕ್ಷ ರೂಪಾಯಿ ಹೊಂದಿಸ್ಕೊಂಡು ಬೇಲ್ಗಿಲ್ ತಗೊಂಡು ಬರೋ ಅಷ್ಟೊತ್ತಿಗೆ ಒಂದು ಗತಿ ಆಗೋಯ್ತದ ನನಗಂತೂ ಸುಮ್ಮನೆ ಯಾಕೆ ನೋಡಿ ಕಳ್ಸ್ಕೊಟ್ಬಿಡಿ ಸರ್ನ ನೋಡಮ್ಮ ಗೌರಿ ಬಂದು ಸೈನ್ ಕೊಡಮ್ಮ ಕೇಸ್ ವಾಪಸ್ ತಗೊಂಡಿದ್ದೀನಿ ಅಂತ ಒಂದು ಸೈನ್ ಕೊಟ್ಬಿಟ್ಟು ರಿಪೋರ್ಟ್ ಎಲ್ಲನೂ ಸ್ವಲ್ಪ ಇದೈತೆ ಅದ್ರ ಮೇಲೆಲ್ಲ ಸ್ವಲ್ಪ ಓದಿ ನೋಡಿ ಸೈನ್ ಹಾಕು ಹಾಗೇನೆ ಮತ್ತೆ ನಿನ್ನ ತಂಟೆಗೆ ಏನಾದರೂ ಬಂದರೆ ನಾನು ನೋಡ್ಕೋತೀನಿ ಯೋಚನೆ ಮಾಡೋಕೆ ಹೋಗ್ಬೇಡ ಅವ್ರಿಗೊಂದ್ಸಲ ವಾರ್ನ್ ಮಾಡಿಬಿಟ್ಟು ನಾನೇ ಕಳಿಸ್ತೀನಿ ಸರಿನಾ ಅವ್ರೇನು ಅಂತ ಸೀನ್ ಇಲ್ಲ ಅವ್ರಿಗೆಲ್ಲನೂ ಆದ್ರೆ ಒಂದ್ಸಲ ವಾರ್ನಿಂಗ್ ಕೊಟ್ಬಿಟ್ಟು ಕಳಿಸಿರ್ತೀನಿ ನಾನು ನೀನು ತಲೆ ಕೆಡಿಸ್ಕೊಬೇಡ ನಿನ್ನ ಮಗನ ಜೊತೆ ಆರಾಮಾಗಿರು ಏನಾದರೂ ಪ್ರಾಬ್ಲಮ್ ಆದರೆ ಒಂದು ಫೋನ್ ಹಾಕಿ ಸಾಕು ಬೆಂಡೆತ್ತುತ್ತೀನಿ ಬಂದು ಇಡೀ ಊರಾಗ ಯಾರು ಕೇಸ್ ಕೊಡೋಕೆ ಮುಂದೆ ಬಂದಿರಲಿಲ್ಲ ಆದರೆ ನೀನತ್ತಾಗ ಹೆಂಗೋ ಕೇಸ್ ಕೊಟ್ಟಲ್ಲ ಈ ಅಮ್ಮನ ಇಷ್ಟು ದಿನ ಜೈಲಾಗಿ ಇಕ್ಕಬೇಕು ಅಂತ ಕಾಯ್ಕೊಂಡಿದ್ದೆ ಕೊನೆಗೂ ನನ್ನ ಆಸೆ ಮುಗೀತು ಬಾ ಸೈನಾಕ್ ಬಾ ಹಬ್ಬ ಅಂತೂ ಇಂತೂ ಸಾಧನೆ ಮಾಡಿಬಿಟ್ಟೆ ನಾನಂತೂ ನನ್ನ ಬೀಗ್ತಿನ ನನ್ನ ಮಗನ್ನ ಎಲ್ಲಾರನ್ನೂ ನನ್ನ ಸೊಸೆನ ಬಿಡಿಸ್ತಾ ಇದ್ದೀನಿ ಇನ್ನು ಬಂಗಾರಮ್ಮ ನನ್ನ ಮೇಲೆ ಭಾಳ ಪಿರು ತಿಕ್ಕಬಿಡ್ತಾಳೆ ನೋಡಿ ಈ ಜೈಲಿಂದ ನಾವು ಈಚೆ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಹೊಟ್ಟೆ ನೋಯ್ತೈತೆ ಅಂತ ಬಿದ್ದುಳ್ಳಾಡ್ಬಿಡೋಣ ಜೈಲ್ ಪೂರ್ತಿ ಬಿದ್ದುಳ್ಳಾಡ್ಬಿಡೋಣ ನಾಟಕ ಆಡ್ಬೇಕು ಎಲ್ಲರೂ ಅವಾಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತಾರೆ ಡಾಕ್ಟರ್ ಹತ್ರ ಡೀಲ್ ಮಾಡ್ಕೊಂಡು ಇವ್ರಿಗೆ ಶಾನೆ ಸುಧಾರಿಸ್ಕೋಬೇಕು ಅವರು ಶಾನೆ ರೆಸ್ಟ್ ಮಾಡ್ಬೇಕು ಅವರು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಹೇಳಿಸ್ಬಿಡೋಣ ಆವಾಗ ದುಡ್ಡು ಕೊಟ್ಬಿಟ್ಟು ಆವಾಗ ಡಾಕ್ಟ್ರು ಇವ್ರಿಗೆ ಭಾಳ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆವಾಗ ನೋಡಮ್ಮ ನಾವೆಲ್ಲ ಈಚೆ ಕಡೆಗೆ ಸಲೀಸಾಗಿ ನೀಟಾಗಿ ಬಂದ್ಬಿಡ್ಬೋದು ಏನಂತೀರಾ ಅದೇ ಇದೆಲ್ಲ ನಡೀತದ ಆಸ್ಪತ್ರೆಗೆ ಕರ್ಕೊಂಡೋಗಿ ರೆಸ್ಟ್ ಮಾಡಿ ಅಂದ್ರೆ ಜೈಲಾಗಿ ರೆಸ್ಟ್ ಮಾಡ್ಬೋರಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದ್ರೆ ಅಂಥದ್ದೇನು ಆಗಲ್ಲ ಮಗನೇ ಯೋಚನೆ ಮಾಡು ಊಟದಾಗೇನೋ ವ್ಯತ್ಯಾಸ ಆಗೈತೆ ಅಂತ ಅನ್ಕೋತಾರೆ ಒಬ್ರು ಬಿದ್ದುಳ್ಳಾಡಿದ್ರೆ ಒಬ್ರು ಮಾತ್ರ ಈಚೆ ಕಡೆಗೆ ಹೋಯ್ತೀವಿ ಎಲ್ಲರೂ ಬಿದ್ದುಳ್ಳಾಡ್ಬಿಟ್ರೆ ಎಲ್ಲರೂ ಸೇರಿ ಈಚೆ ಕಡೆಗೆ ಹೋಗ್ಬೋದು ಯೋಚನೆ ಮಾಡ್ಬಿಟ್ಟು ಇದು ಮಾಡಿ ಹೊಟ್ಟೆ ನೋವು ಅಂತ ಹಂಗೆ ನಾಟಕ ಮಾಡ್ಬಿಡ ಎಲ್ಲರೂ ಬಿದ್ದುಳ್ಳಾಡ್ಬಿಡೋಣ ಅಮ್ಮ ನಿನ್ಗೇನು ತಲೆ ಕೆಟ್ಟೈತಾ ಬಿದ್ದುಳ್ಳಾಡಿದ ತಕ್ಷಣ ಆಸ್ಪತ್ರೆಗೆ ಸೇರಿಸ್ತಾರೆ ಅಷ್ಟೇನೆ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ರೆಸ್ಟ್ ಮಾಡಬೇಕು ಅಂದ್ರೆ ಅಲ್ಲೇನೆ ರೆಸ್ಟ್ ಮಾಡಿಸ್ತಾರೆ ಆಸ್ಪತ್ರೆನಾಗೇನೆ ಈ ಆಸ್ಪತ್ರೆನಾಗೆ ಆ ಪೇಷಂಟ್ಗಳನ್ನ ನೋಡ್ಕೊಂಡು ಇದು ಮಾಡೋದಕ್ಕಿಂತ ಇಲ್ಲಿ ಜೈಲಾಗಿರೋದು ಎಷ್ಟು ಹೊಸಿ ಸುಮ್ಕಿರಮ್ಮ ಅಕ್ಕಪಕ್ಕ ಎಲ್ಲರೂ ನೋಡ್ತಿದ್ರೆ ಗಡ ಕೈಯೆಲ್ಲ ನಡುಕ್ತಾವ ಆಸ್ಪತ್ರೆನಾಗೆ ಅಂತಂದ್ರೆ ನೀನು ಹೋಗಿ ಆಸ್ಪತ್ರೆಗೆ ಸೇರ್ಕತ್ಯಾ ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನಂತೂ ಇದೆಲ್ಲ ಸವಾಸನೆ ಬೇಡ ಸುಮ್ಮನಿರು ಬೇರೆ ಏನಾದರೂ ಪ್ಲಾನ್ ಮಾಡೋಣ ನಮ್ಮನ್ನ ಯಾರನ್ನ ಬಿಡಿಸ್ಕೊಂಡು ಹೋಗೋ ಒಬ್ರು ಬರಲ್ವಾ ಈಗ ನನ್ನ ತಂಗಿಯವ್ರ ಅತ್ತೆಗೆ ಹೇಳಿದೀವಿ ತಾನೇ ಬಂದು ಬಿಡಿಸ್ಕೊಂಡೋದ್ರು ಬಿಡಿಸ್ಕೊಂಡು ಹೋಗ್ಬೋದೇನೋ ಸುಮ್ಮನಿರು ನೋಡೋಣ ನೀನು ಸುಮ್ಮನೆ ತಿಕ್ಲಂಗೆ ರಜಾ ಕೊಡ್ರಿ ಆಮೇಲೆ ನಮಗೆ ಜೈಲಿಂದ ಬಿಟ್ಟು ಕಳಿಸಿ ಅಂದ್ರೆ ಯಾರು ಕಳ್ಸಕ್ಕಿಲ್ಲ ನೀನು ಸುಮ್ಮನೆ ಹೆಂಗೋ ಆಡಕ್ಕೆ ಹೋಗ್ಬೇಡ ನೀನು ಅಲ್ಲಿ ನಿಮ್ಮ ಅಪ್ಪ ಯಾವಳಿಸ್ತು ನನ್ನ ಸೌತಿಂಗ್ ಕರ್ಕೊಬಿಟ್ಟು ಬಂದಲ್ಲಿ ಹಾಳು ಮಾಡ್ತಾವನಂತೆ ಎಲ್ಲನೂ ಆದ್ರೂ ಇಲ್ಲಿ ಕೂತ್ಕತಿಯ ನಿಲ್ಲಿ ಆ ಬೊಡ್ಡಿಗೆ ನಾನು ಜಾಡ್ಸೋದು ನೋಡ ಮುರಿಯ ಗಟ್ಟ ನಂಗೆ ನೆಮ್ಮದಿಲ್ಲ ನೋಡಿ ನನಗೆ ಅವಳನ್ನು ಬಿತ್ರಿನ ನಿನಗೇನು ಗೊತ್ತಿಲ್ಲ ನನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು ಬೇವರ್ಸಿ ನನ್ನ ಕಷ್ಟ ನನಗೆ ಗೊತ್ತು ನೀನು ಏನ್ರೂ ಯಾರನ್ನ ಕರ್ಕೊಂಬಂದು ಮಡಿ ಕಡೆ ನಿಂಗೆ ಹೆಂಗಿರ್ತದೆ ಹೇಳು ಹಂಗೇನಿಯ ನನಗೂ ಆಗೋದು ಒಳ್ಳೆ ಸಂದಕ್ಕೆ ಇದು ಮಾಡ್ತೀಯ ನೀನಂತೂ ನೀ ಸುಮ್ಕಿರ್ ನನ್ನ ಕಷ್ಟ ನನಗೆ ಗೊತ್ತೈತೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತೈತೆ ನಿಮ್ಮ ಅಪ್ಪ ಕೊಂತ್ರಿ ನನ್ನ ಮಗ ಬೇಕಾದ್ರೆ ಆಸ್ತಿ ಪೂರನವೇ ಆ ಮನೆಯಾಳು ಬಿತ್ರಿಗೆ ಏನಿಯ ಬರ್ಕೊಡ್ತಾನೆ ಎಳ್ಳೆ ಮಾತಿಲ್ಲ ಹಂಗೆ ಬರ್ಕೊಟ್ಬಿಡ್ತಾನೆ ನಿನಗೆ ಎಲ್ಲ ಗೊತ್ತು ನಿನಗೆ ಬೊಡ್ಡೈದಾ ನೀ ಸುಮ್ ಕುಂತ್ಕ ನೀನು ಸಂದಕ್ಕೆ ಹೇಳ್ತೇನೆ ನೋಡಿ ನೀನಂತೂ ಹೋಗಮ್ಮ ಗಿಲ್ಲಡದು ಅಲ್ಲಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟರ್ನ ಮಾತು ಕೇಳಲಿಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ ಡಾಕ್ಟರ್ ಇಲ್ಲವ್ರು ಹೊಟ್ಟೆ ನೋವು ಬಂದಿಲ್ಲ ಸುಮ್ಮನೆ ಸುಳ್ಳು ಹೇಳ್ತಾವ್ರೆ ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ ಏಲ ಬಲ ಅಂತ ಬಾಯ್ ಬಡ್ಕೊಳ್ಳೋದು ಕಣ ನೀನ್ ಬಡ್ಕೋಬೇಡ ಸುಮ್ಕಿರು ನಾನು ಬಡ್ಕತೀನಿ ನೋಡಿವಾಗ ಹೆಂಗ್ ಬಡ್ಕತೀನಿ ಅಂತ ನಾನು ಈಚೆ ಕಡೆಗೆ ಹೋಯ್ತೀನಿ ಈಚೆ ಕಡೆಗೆ ಹೋಗ್ಬಿಟ್ಟು ಬಂದವಳಲ್ಲ ನಾನು ಸೌತಿನ ಬಿಡ್ತೀನ ಅವಳನ್ನ ಕೆಳಗೆರೆ ತಗೊಂಡು ಇಟ್ಟಾಡಿಸ್ಬಿಟ್ಟು ಹೊಡೆದಾಡ್ಬಿಟ್ಟು ಬರ್ತೀನಿ ನೀ ಸುಮ್ಕಿರ್ ನೀನು ತಲೆ ಕೆಡಿಸ್ಕೊಬೇಡ ನೀನು ಇಲ್ಲೇ ಕುಂತ್ಕ ನೀನು ಅವಳು ಮಾನಮರ್ವದಿನ ಕಳೆದ್ಬಿಟ್ಟು ಬರ್ತೀನಿ ಅದು ಹೆಂಗ್ ಬಂದ್ಬಿಟ್ಟಿಲಿ ಬಿದ್ದವಳೆ ಹೇಳು ನಮ್ಮ ಮನೆಯಾಗೆ ಅದು ಬಂಗಾರಮ್ಮನ ಮನೆಯಾಗ ಬರುಂದವಳೆ ಅಂತಂದ್ರೆ ಲೆಕ್ಕ ಹಾಕು ನಾವು 4 ಜನ ಒಳಗಡೆನೇ ಇದ್ದೀವಿ ಈಚೆ ಕಡೆ ಇರೋವಳಲ್ಲ ನೀನು ಎಂಡ್ರು ಏನು ಮಾಡ್ತಾವಳೆ ಅವಳನ್ನ ಜುಟ್ಟಿಡ್ದು ಈಚೆ ಕಡೆಗೆ ಹಾಕದ್ ಬಿಟ್ಬಿಟ್ಟು ಅಯ್ಯೋ ಹೊಟ್ಟೆ ನೋವು ಆಯ್ತಿಲ್ಲ
ಆಯ್ತಿಲ್ಲ ಆಯ್ತಿಲ್ಲ ಹೊಟ್ಟೆ ನೋವು ನನ್ನ ಕೈಲಿ ಆಯ್ತಿಲ್ಲ. ಅಯ್ಯೋ ಯಪ್ಪ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು. ಮತ್ತೆ ಇದೆಲ್ಲ ನಿಜವಾಗ್ಲೂ ವರ್ಕೌಟ್ ಆಯ್ತದೆ ಅಂತೀಯಾ? ಏ ಸುಮ್ಕಿರ್ಲ, ನಾಟಕ ಆಯ್ತಿದ್ರೆ ಏನಾಯ್ತದೆ. ಅಯ್ಯೋ ಅಪ್ಪ ಹೊಟ್ಟೆ ನೋವು ತಡ್ಕೊಳಕ್ ಆಯ್ತಿಲ್ಲ, ನಂಗೆ ತಡ್ಕೊಳಕ್ ಆಯ್ತಿಲ್ಲ. ಬಿದೋಯ್ತೀನಿ, ನಾನು ಬಿದೋಯ್ತೀನಿ, ಹೊಂಟೋಯ್ತೀನಿ. ನಾನು ಆಕಾಶ ಆಕಾಶ ಭೂಮಿ ಎಲ್ಲ ಒಂದಾಗ ಕಾಣಿಸ್ತಾ ಇತ್ತು, ನನಗೆ ಇರಕ್ ಆಯ್ತಿಲ್ಲ. ಏನಾಯ್ತು? ಅಯ್ಯಯ್ಯೋ ಹೊಟ್ಟೆ ನೋವು ತಡ್ಕೊಳಕ್ ಆಯ್ತಿಲ್ಲ, ನಂಗೆ ಹೊಟ್ಟೆ ನೋವು ಸತ್ತೋಯ್ತೀನಿ. ನಾನು ಡಾಕ್ಟ್ರಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ನನ್ನ. ಹೊಟ್ಟೆ ನೋವು ನಂಗೆ ಶಾನೆ ರೆಸ್ಟ್ ಬೇಕು ಅಂತ ಅನ್ನಿಸ್ತದೆ. ಹೊಟ್ಟೆ ನೋವು ಆಯ್ತಿಲ್ಲ ಹೊಟ್ಟೆ ನೋವು ತಡ್ಕೊಳಕ್ ಆಯ್ತಿಲ್ಲ ನಂಗೆ ಹೊಟ್ಟೆ ನೋವು. ದಯವಿಟ್ಟು ನನ್ನ ಕರ್ಕೊಂಡೋಗಿ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ ನನ್ನ. ಹೊಟ್ಟೆಲ್ಲ ನೋಯ್ತಾಯ್ತು, ಬಿಟ್ಬಿಡಿ. ಬಂಗಾರಮ್ಮರೇ, ಓ ಬೀಗ್ತಮ್ಮ ಬಂದ್ರ? ಹೊಟ್ಟೆ ನೋವೆಲ್ಲ ಮೇಲಾಯ್ತಾ? ಏ ಇಲ್ಲ ಮೇಡಮ್ ಅವರೇ, ಹೊಟ್ಟೆ ನೋವು ಶಾನೆ ಹೊಟ್ಟೆ ನೋಯ್ತೈತೆ ನಂಗೆ, ಶಾನೆ ಹೊಟ್ಟೆ ನೋಯ್ತೈತೆ ನಂಗೆ. ಅಯ್ಯೋ ಬಂಗಾರಮ್ಮ, ನಿಮ್ಮ ಸಸೆ ಒಳಲ್ಲ ಸಸೆ, ನಾನು ನಿಮ್ಮ ಸಸೆನ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಕೇಸ್ ಎಲ್ಲ ವಾಪಸ್ ತಗೊಬಿಟ್ಟಿದ್ದೀನಿ. ವಾಪಸ್ ತಗ ಅಂತೇಳಿ ಅವಳು ಕೈಯೋ ಕಾಲು ಹಿಡ್ಕೊಂಡು ವಾಪಸ್ ತಗೊಬಿಟ್ಟಿದೀವಿ. ಇನ್ನ ನೀವೆಲ್ಲ ಜೈಲಿಂದ ರಿಲೀಸ್ ಇವತ್ತು. ಏನು ಕೇಸ್ ವಾಪಸ್ ತಗೊಂಡ್ಲಾ? ನಾವು ಜೈಲಿಂದ ರಿಲೀಸ್ ಆಯ್ತಿದೀವ? ಹಾ, ಆದ್ರೆ ಕಂಡೀಷನ್ ಐತೆ ನೋಡಿ, ನಿಮ್ಮ ಸೊಸೆಗೂ ನಿಮ್ಮ ಅಮ್ಮಗೂ ಸ್ವಲ್ಪ ಏನಾದರೂ ಹೆಚ್ಚಿ ಕಡಿಮೆ ಮಾಡಿದ್ರಿ, ಇಲ್ಲ ಅವಳ ಮೇಲೆ ಏನಾರ ಜಗಳಕ್ಕೆ ಹೋದ್ರಿ, ಏನಾದರೂ ಸ್ವಲ್ಪ ತೊಂದರೆ ಆಯ್ತು ಅಂದ್ರೂ ನಿಮ್ಮನ್ನೆಲ್ಲ ಮತ್ತೆ ಒದ್ದೆ ಎಳ್ಕೊಂಬಂದು ಮತ್ತೆ ಜೈಲ್ಗೆ ಹಾಕ್ಬಿಡ್ತೀನಿ. ಹೋಗ್ತೀರಾ, ನಿಮ್ಮ ಪಾಡಿ ನೀವು ಇರ್ತೀರಾ, ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇರ್ತೀರಾ ಅಷ್ಟೇನೆ. ಅದ್ರ ಮೇಲೇನಾದರೂ ನೀವು ಪ್ರಯತ್ನ ಪಟ್ರಿ, ಅದು ಮಾಡ್ತೀನಿ ಇದು ಮಾಡ್ತೀನಿ, ನನ್ನ ಮೊಮ್ಮಗನ ಕಿಡ್ನಾಪ್ ಮಾಡ್ತೀನಿ, ನನ್ನ ಸೊಸೆನ ಕಿಡ್ನಾಪ್ ಮಾಡ್ತೀನಿ, ನನ್ನ ಸೊಸೆನ ಸಾಯಿಸ್ತೀನಿ, ನನ್ನ ಸೊಸೆಗೆ ಹಂಗೆ ಮಾಡ್ತೀನಿ, ನನ್ನ ಸೊಸೆಗೆ ಹಿಂಗೆ ಮಾಡ್ತೀನಿ ಅಂತ ಏನಾದರೂ ಬಿಲ್ಡಪ್ ಕೊಟ್ಟು ಗೊತ್ತಲ್ಲ ನಾನೇನು ಅಂತ ಹೇಳ್ಬಿಟ್ಟು ಇಷ್ಟು ದಿನ ಜೈಲ್ಗೆ ಹಾಕಿದ್ದೀನಂತೆ. ಇನ್ನು ವರ್ಷ ಹಾಕೋದೇನು ನನಗೇನು ದೊಡ್ಡ ವಿಚಾರ ಆಗಲ್ಲ. ಚೆನ್ನಾಗಿ ರುಬ್ತೀನಿ, ಕರ್ಕೊಂಡು ಬಂದು ನೆನ್ಪಿಟ್ಕೊಳ್ರಿ. ನಾನಂತೂ ಏನು ಟ್ರಾನ್ಸ್ಫರ್ ಆಗೋಗಲ್ಲ ಅಷ್ಟು ಬೇಗ. ನೆನ್ಪೈತೆ ತಾನೆ ನಿಮ್ಗೆ ಎಲ್ರಿಗೂ. ಇನ್ನು ಈಗ ಬಂದಿದ್ದೀನಿ, ಇಲ್ಲೇ ಫಿಕ್ಸು. ಅಯ್ಯೋ ಮೇಡಮ್ರೇ, ಆ ಮನೆಯಲ್ಲಿ ತಣ್ಗೆ ಹೋಗಿಲ್ಲ, ಆ ಮನೆಯಲ್ಲಿ ನನಗೂ ನನ್ನ ಮಕ್ಳಿಗೂ ಮಾಡಿರೋದೆಲ್ಲ ನನಗೆ ಸಾಕು. ಆ ಮನೆಯಲ್ಲಿ ಸವಾಸನೆ ಬೇಡ, ನಾನು ಜೈಲಿಂದ ಬಿಡ್ತಿದ್ದೀರಲ್ಲ ಮೇಡಮ್ರೇ, ಅಷ್ಟೇ ಸಾಕು. ಇದಕ್ಕಿನ್ನ ನನಗೆ ಏನು ಬೇಕು? ಸಪ್ಪ ಸದ್ಯ ಇನ್ನೊಂದಕ್ಕಿಂತ ಅವಳು ಸಾವಾಸಕ್ಕೂ ಹೋಗಿಲ್ಲ, ಅವಳ ಕಡೆ ತಲೆ ಹಾಕೋ ಮನೆ ಕಳಕಿಲ್ಲ. ನಾನಂತೂ ಬೊಡ್ಡಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾಳಲ್ಲ, ಯಾಕೆ ಬೇಕಮ್ಮರೆ. ನನ್ನ ಮೊಮ್ಮಗನಂತೂ ಮಾತಾಡ್ಸಕ್ಕಿಲ್ಲ ನಾನು. ಆ ಮನೆಯಲ್ಲಿ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವಳಂತೆ, ನಮ್ಮ ಮನೆಯಾಗೇನು ಇಲ್ವಂತೆ, ಬೇರೆ ಮನೆ ಮಾಡ್ಕೊಂಡು ಹೋಗೋಳಂತೆ. ಏನು ತೊಂದರೆ ಇಲ್ಲ ಬಿಡಿ, ನಾನು ನನ್ನ ಮಕ್ಕಳು ಎಲ್ಲ ಸಂದಕ್ಕಿತ್ತೀವಿ. ನಮ್ಮನ್ನು ಬಿಟ್ಬಿಡಿ, ಫಸ್ಟ್ ಬಿಟ್ಬಿಡಿ ಹೊಂಟಾಯ್ತೀವಿ ನಾವು. ನನಗಂತೂ ತುದಿಗಾಲ ನಿಂತ್ಕೊಬಿಟ್ಟಿದ್ದೀನಿ, ಯಾವಾಗ ಹೋಯ್ತೀನೋ ಈಚೆ ಕಡಿಕೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಬಿಡಿ. ನಡಿಬೇಕಮ್ಮ, ಹೋಗೋಣ. ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮ ಹೆಂಗಾರು ನಿಮ್ಮ ಸೊಸೆ ಆಗ್ಬೇಕಲ್ಲ, ಒಪ್ಪಿಸ್ಬಿಟ್ಟದಾಗೆ ಹೆಂಗೋ ಒಳ್ಳೆ ಕೆಲಸ ಮಾಡಿದ್ರಲ್ಲ. ನಡೀರಿ ಸಾಕ್ಸರ್ ನಾವು ಹೋಗೋಣ. ನೋಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಮತ್ತೆ ರಿಪೀಟೆಡ್ ಆಗಿ ಒಂದೇ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ಪದೇ ರಿಪೀಟ್ ಮಾಡಕ್ಕೆ ಹೋಗ್ಬೇಡಿ ತಪ್ಪುಗಳನ್ನ, ಸರಿನಾ? ಈಗ ಒಂದ್ಸಲ ಅವಕಾಶ ಸಿಕ್ಕೈತೆ, ಉಪಯೋಗಿಸ್ಕೊಂಡು ಮರ್ಯಾದೆಗಿರ್ರಿ. ಇನ್ನೊಬ್ರು ತಂಟೆಗೆ ಹೋಗ್ಬೇಡಿ. ನೀವೇನಾರ ಮಾಡ್ಕೊಂಡು ಹಾಳಾಗೋಗ್ರಿ, ಆದರೆ ಇನ್ನೊಬ್ರನ್ನ ಹಾಳು ಮಾಡಬೇಡಿ, ಸರಿನಾ? ನಿಮ್ಮ ಸೊಸೆ ಮೊಮ್ಮಗು ಅನ್ನೋದು ಬೆಲೆ ಕೊಡಿ, ಇಲ್ಲ ಅಂದರೆ ನನಗೆ ಗೊತ್ತು ಏನು ಮಾಡಬೇಕು ಅಂತ. ನಡೀರಿ ಫಸ್ಟ್ ಜಾಗ ಖಾಲಿ ಮಾಡ್ರಿ ಎಲ್ಲನೂ. ಅಯ್ಯೋ ಬರ್ರಿ ಬಿರ್ಬಿರ್ನ ಬರ್ರಿ. ಅಪ್ಪ ಯುಗಾದಿ ಹೊಸ್ತಡ್ಕು ಎಲ್ಲ ಮುಗ್ದೋಗ್ಬಿಡ್ತು, ಆದರೆ ಇವತ್ತು ಹೋಗ್ಬಿಟ್ಟು ನಾವೇ ಯುಗಾದಿ ಹಬ್ಬನ ಆಚರಿಸೋಣ. ಬರ್ರಿ ಹೋಗೋಣ. ಅತ್ತೇ ನಡೀರಿ ಫಸ್ಟು, ನಡೀರಿ ಅಮ್ಮ, ನಡಿ ಹೋಗೋಣ. ಯುಗಾದಿ ಹಬ್ಬನೇ ಮಾಡಲಿಲ್ಲ. ಯುಗಾದಿ ಹಬ್ಬ ಹೊಸ್ತಡ್ಕೊನ ಇವಾಗ ಏನಿಯ ಮಾಡೋದು ನಾವು. ಯುಗಾದಿ ಹಬ್ಬ ಮುಗ್ದು 8 ದಿನ ಆಯ್ತು ಆಗ್ಲೇ ಏನಿಯ. ಎಷ್ಟು ದಿನದಿಂದ ನಾವು ಜೈಲಾಗಿದ್ದೀವಿ. ನಡೀರಿ ಇವತ್ತು ಆಚರಿಸೋಣ. ಹಬ್ಬ ಸದ್ಯ